ಗೈಸ್, ಎಲ್ರಿಗೂ ನಮಸ್ಕಾರ. ಟೈಮು 8:15. ನಿನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋಗಿ ಸಾಯಂಕಾಲ 4 ಗಂಟೆಗೆ ಬಂದು ಡ್ಯೂಟಿ ಮಾಡ್ತೀನಿ ಅಂದ್ಕೊಂಡೆ. ನೋಡಿದ್ರೆ 7 ಗಂಟೆ ಆಗೋಯಿತು ಟೈಮು ಬರೋಕ್ಕೆ. ಅದರಿಂದ ಇನ್ನು ಡ್ಯೂಟಿ ಮಾಡಲಿಲ್ಲ. ನಿನ್ನೆ ಸುಸ್ತಾಗಿತ್ತು ಅಂತಾರೆ, ಅದಕ್ಕೆ ಇವತ್ತು ಲೇಟಾಗಿ ಡ್ಯೂಟಿ ಬಿಟ್ಟಿದ್ದೀನಿ. ನೋಡೋಣ. ಇದ್ದಿದೆ ಇವಾಗ ಲೋಕಲ್ ಬಾಡಿಗೆ ನಮ್ಮ ಮನೆಯಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಎತ್ಕೊಂಡಿದ್ದೀನಿ, ಹೋಯ್ತಾ ಇದ್ದೀನಿ ಪಿಕಪ್ಗೆ. ನೋಡೋಣ. ಇವತ್ತು ಮಂಗಳವಾರ. ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. 1 ವೀಕ್ ಚಾಲೆಂಜು. 1 ವಾರಕ್ಕೆ ಎಷ್ಟಾಗುತ್ತೆ ಅಂತ ನೋಡೋಣ. ಇನ್ಮೇಲೆ ಕಮಿಟ್ಮೆಂಟ್ ಬೇರೆ ಜಾಸ್ತಿ ಇದೆ ಈ ವಾರ. ನಿನ್ನೆ ಪೂರ್ತಿ ಡ್ಯೂಟಿ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ಹೋಗೋಣ ಅಂದ್ಕೊಂಡಿವಿ ಮೈಸೂರಿಗೆ. ಅದೇನೋ ಇದಕ್ಕಿದ್ದಂಗೆ ಹೋಗ್ಬಿಟ್ವಿ ಮೈಸೂರಿಗೆ. ನಿನ್ನೆ ಟೈಮ್ ವೇಸ್ಟ್ ಆಗೋಯ್ತು. ಸೊ ಅದರಿಂದ ಇವತ್ತು ಚೆನ್ನಾಗಿ ಮಾಡಬೇಕು. ಬಂದೆ ಹತ್ತತ್ರ ಕಸ್ಟಮರ್ ಹತ್ರ. ಸೊ ಸಿಗೋಣ, ಮತ್ತೆ ಡ್ರಾಪ್ ಮಾಡಿ ಸಿಗ್ತೀನಿ. ಸೊ ಫಸ್ಟ್ ಬಾಡಿಗೆ 46 ರೂಪಾಯಿ ಹೊಡ್ಕೊಂಡು ಬಂದಿದ್ದೀನಿ. ಸಿಗೋಣ. ಇವಾಗ ಫಸ್ಟ್ ಬಾಡಿಗೆ ರ್ಯಾಪಿಡೋದಲ್ಲೇ ಎತ್ಕೊಂಡು ಬಂದಿದ್ದೀನಿ. Received on Bharat Pay. ಇವಾಗ ಎತ್ಕೊಂಡು ಬಂದಿದ್ದು ಉಬರು 84 ರೂಪಾಯಿ ಬಂತು. ಯಾರಿಗೂ ಸೈಡ್ ಬಿಡ್ತಾ ಇಲ್ಲ. ಪರವಾಗಿಲ್ಲ. ಪೀಕ್ ಅವರಲ್ಲಿ 84 ರೂಪಾಯಿ ಕೊಟ್ಟ 3 ಕಿಲೋಮೀಟ್ರಿಗೆ. ರೂಪಾಯಿ ಬರೀ ಎಲ್ಲ ಇದೇ ಥರನೇ ಹೊಡಿತಾ ಇದ್ದೀನಿ. ಒಂದು ಬಾಡಿಗೆ 100 ರೂಪಾಯಿ ಬಾಡಿಗೆ ಸಿಕ್ಕಿಲ್ಲ ಇವತ್ತು. ನಿನ್ನೆ ಪರವಾಗಿಲ್ಲ, ಬೆಳಗ್ಗೆನೇ ಹೊಡೆದಿದ್ದೆ 600-700 ಹೊಡ್ಕೊಂಡು ಹೋದೆ. ಅದು ಮಾಮೂಲಿ 7 ಗಂಟೆಗೆ ಬಂದು 9-10 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಅಷ್ಟು ಮಾಡ್ಕೊಂಡು ಹೋದೆ. ಇವತ್ತು ನೋಡಿದ್ರೆ ಈ ಥರ ಇದೆ.
ಏನು ಮಾಡೇ ಇಲ್ಲ ಇವತ್ತು. ಏನು ಮಾಡೋಕ್ಕಾಗಲ್ಲ, ಒಂದಿನ ಚೆನ್ನಾಗಿರುತ್ತೆ ಒಂದಿನ ಚೆನ್ನಾಗಿರಲ್ಲ. ನಾವು ಇವತ್ತು ಚೆನ್ನಾಗಿ ಮಾಡ್ಬೇಕಂತ ಅಂದ್ಕೊಂಡು ಬಂದರೆ ಅವತ್ತು ಆಗೋದೇ ಇಲ್ಲ. ಸುಮ್ಮನೆ ಬಂದರೆ ಅವತ್ತು ಚೆನ್ನಾಗಾಗತ್ತೆ ಅಡುಗೆ, ಆ ಥರ ಆಗ್ಬಿಟ್ಟಿದೆ. ಇಲ್ಲಿಂದ ಗಾಡಿಗಳು ಲೆಕ್ಕ ಹಾಕ್ಕೊಂಡು ಹೋಗೋಣ. ಒಂದು 200 ಮೀಟ್ರು ನೋಡಿ. 1 2 ಈ ಕಡೆ 3 ಲೆಫ್ಟ್ 4 ಲೆಫ್ಟ್ 5 6 6 7 8 ರೈಟ್ ಸೈಡಲ್ಲಿ 9 10 11 12 13 14 15 16 17 18 19 20 21 22 22 23 24 25 26 27 28 31 ಗಾಡಿ ನಿಂತಿದೆ. ಇಲ್ಲಿಗೆ 200 ಮೀಟ್ರಿಗೆ 31 ಗಾಡಿ ನಿಂತಿದೆ. ಅದರಲ್ಲಿ ಕ್ಯಾಬ್ಗಳು ಲೆಕ್ಕ ಹಾಕಿಲ್ಲ ನಾನು, ಬರೀ ಗಾಡಿಗಳು ಮಾತ್ರ ಲೆಕ್ಕ ಹಾಕಿದ್ದೀನಿ. 31 ಗಾಡಿ ನಿಂತಿದೆ ಅಷ್ಟೇ. ಎಲ್ಲರೂ ಇನ್ನು ಆರಾಮಾಗಿ ಟೀ ಕುಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಆರಾಮಾಗಿರೋದಷ್ಟೇ. 31 ಗಾಡಿ, ನನ್ನ ಗಾಡಿ ಸೇರಿದ್ರೆ 32. ಇಲ್ಲಿ ಮುಂದೆ ಇದೆ, ಇನ್ನು ಮುಂದೆ ಲೆಕ್ಕ ಹಾಕಿಲ್ಲ ನಾನು ಡೌನಲ್ಲಿ. ಇದು ಮಾತ್ರ ಲೆಕ್ಕ ಹಾಕಿದ್ದೀನಿ. ಅದು ಕ್ಯಾಬ್ ಒಂದು 20 ಕ್ಯಾಬ್ ಇರುತ್ತೆ. ಮತ್ತು ಈ ಥರ ಇದೆ ಜೀವನ ಡ್ರೈವರ್ಗಳ್ದು. ಕೆಂಗೇರಿ ಬಸ್ ಸ್ಟಾಪಿಂದ BGSಗೆ ಮಾಮೂಲಿ ಮೀಟ್ರ್ ಬಾಡಿಗೆ 80 ರೂಪಾಯಿಗೆ, ಮಾಮೂಲಿ ಕೈ ಬಾಡಿಗೆ ಮಾತಾಡ್ಕೊಂಡ್ಬಂದೆ 80 ರೂಪಾಯಿಗೆ. ಸೊ ನಿನ್ನೆ ವೀಡಿಯೋದಲ್ಲಿ ಬಟನ್ ಬಿಚ್ಕೊಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಒಬ್ರು ಅಣ್ಣವ್ರು ಕಮೆಂಟ್ ಮಾಡಿದರು ಬಟನ್ ಬಿಚ್ಕೊಂಡಿದೆ ಆ ಥರ ಎಲ್ಲ ಮಾಡಬೇಡ ಅಂತ. ಸೊ ಅಣ್ಣ ಡೈಲಿ ಆ ಥರ ಮಾಡಿಲ್ಲ, ಬಟ್ ಅದು ನಾನು ನೋಡ್ಕೊಂಡಿಲ್ಲ, ಅದರಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಆಮೇಲೆ ನೋಡಿಕೊಂಡು ಬಟನ್ ಹಾಕ್ಕೊಂಡಿದ್ದೀನಿ. ಮಿಸ್ಟೇಕ್ ಆಗಿದೆ ನಂದು, ಕರೆಕ್ಟಾಗಿರಬೇಕು ಡ್ರೈವರ್ಗಳು, ಏನು ಮಾಡೋಕ್ಕಾಗಲ್ಲ. ಬಟ್ ಯಾವ ವೀಡಿಯೋದಲ್ಲಿ ಆ ಥರ ಮಾಡಿಲ್ಲ ನಾನು, ಅದೇನೋ ಗೊತ್ತಿಲ್ದಿರ ಆಗ್ಬಿಟ್ಟಿದೆ. ಬಟನ್ ಬಿಚ್ಕೊಂಡೆ, ನಾನು ಬೇಕಂತ ಬಿಚ್ಕೊಂಡಿಲ್ಲ ಅದನ್ನು. ಯಾವ ವೀಡಿಯೋದಲ್ಲಿ ಆ ಥರ ಮಾಡಿಲ್ಲ. ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀರಲ್ಲ ನೀವೇ. ಸೊ ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ, ಇದು ಬಿಚ್ಕೊಬಿಟ್ಟಿದೆ, ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಇದು ಬಟನ್ನು, ಅದರಿಂದ ಬಿಚ್ಕೊಬಿಟ್ಟಿದೆ. ನಾನು ನೋಡ್ಕೊಂಡಿಲ್ಲ, ಆಮೇಲೆ ನೋಡಿಕೊಂಡು ಬಟನ್ ಹಾಕ್ಕೊಂಡೆ. ಸೊ ಅದರಿಂದ ಸ್ವಲ್ಪ ಕಮೆಂಟ್ ಮಾಡಿದ್ರು ಅಣ್ಣವರು, ಸಾರಿ ಅಣ್ಣ ನೋಡ್ಕೊಂಡಿಲ್ಲ. ಆ ಥರ ಏನಾದರೂ ಮಿಸ್ಟೇಕ್ ಇದ್ದರೆ ಆ ವಿಡಿಯೋನ ಅಪ್ಲೋಡ್ ಮಾಡಲ್ಲ. ಗುರು ಎಲ್ಬೋರ್ಡು ಲೇಡೀಸು ಕಾರ್ ಓಡಿಸ್ಕೊಂಬಂದು ಸ್ಕೂಲ್ ವ್ಯಾನ್ ನಿಲ್ಸಿರೋ ವ್ಯಾನ್ಗೆ ಹೊಡ್ಬಿಟ್ರು. ಬನ್ನಿ ನೋಡೋಣ ಫಸ್ಟ್ ಏನಾಗಿದೆ ಅಂತ.
ಜಸ್ಟ್ ಮಿಸ್ ಗೈಸ್. ಇಬ್ಬರು ಲೇಡೀಸ್ಗೆ ಹೊಡೆದ್ಬಿಟ್ಟಿರೋರು, ಅವ್ರು ಪಾಸ್ ಆಗ್ಬಿಟ್ಟವ್ರು. ಹೆಂಗ ಪುಣ್ಯ ಏನಾಗಿಲ್ಲ ಅವ್ರಿಗೆ. ಅವ್ರು ಪಾಸ್ ಆದಮೇಲೆ ಗಾಡಿಗಳು ಬಂದು ಹೊಡೆದಿರೋದು, ನಿಲ್ಸಿರೋ ಗಾಡಿಗೆ ಬಂದು ಹೊಡೆದಿರೋದು ನೋಡಿ. ಹುಡುಗಿ ಎಲ್ಬೋರ್ಡು ಎಲ್ಲ ಹಾಕೊಂಡವ್ರೆ. ಎಲ್ಬೋರ್ಡು ಈ ಹುಡುಗಿರಿಂದನೇ ಜಾಸ್ತಿ ಆಕ್ಸಿಡೆಂಟ್ಗಳಾಗೋದು.